ನಿಮಗೆ ಭಯದಿಂದ ಎಷ್ಟು ಅವಕಾಶಗಳು ಕೈತಪ್ಪಿವೆ. ಜನರ ಮುಂದೆ ಮಾತನಾಡೋಕ್ಕೆ ಭಯ, ಬಿಸ್ನೆಸ್ ಶುರು ಮಾಡೋಕ್ಕೆ ಭಯ, ಜಾಬ್ ಚೇಂಜ್ ಮಾಡೋಕ್ಕೂ ಭಯ, ಪರೀಕ್ಷೆ ಬರೆಯೋದಕ್ಕೂ ಭಯ. ಹೀಗೆ ಒಂದಾ ಎರಡ? ನಿಮಗೆ ಒಂದು ಸತ್ಯ ಗೊತ್ತಾ? ಭಯ ಯಾವತ್ತೂ ಹೋಗಲ್ಲ. ಆದರೆ ಯಶಸ್ವಿ ಆದವರು ಭಯ ಹೋಗೋವರೆಗೂ ಕಾಯೋದಿಲ್ಲ. ಭಯ ಇದ್ರೂ ಕೂಡ ಅವರು ಆ್ಯಕ್ಷನ್ ತಗೋತಾರೆ. ಹೌದು, ಇವತ್ತು ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇರೋ ಪುಸ್ತಕ ಭಯವನ್ನು ಹೇಗೆ ತೆಗೆದು ಹಾಕಬೇಕು ಎಂದು ಹೇಳಿರೋ ಒಂದೊಳ್ಳೆ ಅದ್ಭುತವಾದ ಪುಸ್ತಕ. ಅಮೆರಿಕಾದ ಪ್ರಸಿದ್ಧ ಸೈಕಾಲಜಿಸ್ಟ್ ಆದ ಸುಸಾನ್ ಜೆಫರ್ಸ್ ರವರು ಬರೆದ ಫೀಲ್ ದ ಫಿಯರ್ ಆ್ಯಂಡ್ ಡೂ ಇಟ್ ಎನಿವೇ ಎಂಬ ಪುಸ್ತಕವನ್ನು ನಾವು ಇವತ್ತು ನೋಡೋಣ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಲೇಖಕರು ಹಂತ 1ರಲ್ಲಿ ಹೇಳ್ತಾರೆ, ಫೀಲ್ ದ ಫೀಲ್. ಇದರ ಅರ್ಥ ಭಯವನ್ನು ಅನುಭವಿಸು. ಹೌದು, ಬಹಳಷ್ಟು ಜನ ಏನ್ ಮಾಡ್ತಾರೆ, ಫಿಯರ್ ಬಂದ ತಕ್ಷಣ ಅವರು ಮಾಡಬೇಕು ಅನ್ಕೊಂಡಿರೋ ಕೆಲಸನ ಅಲ್ಲೇನೆ ಸ್ಟಾಪ್ ಮಾಡಿಬಿಡ್ತಾರೆ. ಆದರೆ ಆತರು ಹೇಳೋ ಪ್ರಕಾರ ಫಿಯರ್ ಬಂದ ತಕ್ಷಣ ಸ್ಟಾಪ್ ಆಗಬೇಡಿ, ಮುಂದೆ ನುಗ್ಗಿ ಎಂದು ಹೇಳ್ತಾರೆ. ಇದರ ಅರ್ಥ ನೀನು ಇಂಪ್ರೂವ್ ಮಾಡ್ಕೊಳ್ತಿದ್ದೀಯಾ ಎಂದು. ಈ ಒಂದು ಹಂತದಿಂದ ಲೇಖಕರು ಯಾವುದೇ ಹೊಸ ವಿಷಯ ಕಲೀಲಿಕ್ಕೆ ಹೋದಾಗ ಭಯ ಸರ್ವೇ ಸಾಮಾನ್ಯ. ಆ ಕೆಲಸವನ್ನು ನೀನು ಪದೇ ಪದೇ ಮಾಡುತ್ತಾ ಹೋದರೆ ನಿನಗೆ ಆ ಕೆಲಸದ ಬಗ್ಗೆ ನಿನಗೆ ಭಯ ಅನ್ನೋದೇ ಇರೋದಿಲ್ಲ ಎಂದು ಈ ಒಂದು ಹಂತದಿಂದ ಲೇಖಕರು ನಮಗೆ ತಿಳಿಸುತ್ತಾರೆ. ಹಾಗೇನೆ ಲೇಖಕರು ಹಂತ 2ರಲ್ಲಿ ಹೇಳ್ತಾರೆ, ಆಕ್ಷನ್ ಈಸ್ ದ ಕ್ಯೂರ್. ಇದರ ಅರ್ಥ ಭಯವಾಗುತ್ತಿರುವ ಕೆಲಸವನ್ನು ನೀವು ಕೈಗೆತ್ತಿಕೊಳ್ಳಿ, ಅದೇ ಅದಕ್ಕೆ ಔಷಧಿ. ಹೌದು, ನೀವು ಯಾವುದೇ ಒಂದು ವಿಷಯದ ಬಗ್ಗೆ ಓವರ್ ಥಿಂಕ್ ಮಾಡಿದಷ್ಟು ನಿಮ್ಮಲ್ಲಿ ಭಯ ಜಾಸ್ತಿ ಆಗುತ್ತಾ ಹೋಗ್ತದೆ. ಅದರ ಬದಲು ನೀವು ಓವರ್ ಥಿಂಕ್ ಮಾಡುವುದನ್ನು ಬಿಟ್ಟು ಆಕ್ಷನ್ ಮಾಡಲು ಪ್ರಾರಂಭಿಸಬೇಕು. ಆಗಲೇ ನಿಮಗೆ ಭಯ ಕಡಿಮೆ ಆಗ್ತಾ ಹೋಗ್ತದೆ. ಉದಾಹರಣೆಗೆ, ಈಜು ಕಲಿಯೋದಕ್ಕೆ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿದ್ರೆ ಬರುತ್ತಾ? ಈಜ್ಕೊಳ್ಳೋಕೆ ಹೋಗಿ ಇಳಿಲೇಬೇಕು ತಾನೆ, ಆಗಲೇ ನಮಗೆ ಈಜು ಬರೋದು. ಅದಕ್ಕೆ ಲೇಖಕರು ಈ ಒಂದು ಹಂತದಲ್ಲಿ ಹೇಳ್ತಾರೆ, ಓವರ್ ಥಿಂಕ್ ಬಿಡಿ, ಆಕ್ಷನ್ ತೆಗೆದುಕೊಳ್ಳಿ ಎಂದು ನಮಗೆ ಸಲಹೆಯನ್ನು ಕೊಡ್ತಾರೆ. ಹಾಗೇನೆ ಲೇಖಕರು ಹಂತ 3ರಲ್ಲಿ ಹೇಳ್ತಾರೆ, ಚೇಂಜ್ ಯುವರ್ ಇನ್ನರ್ ಟಾಕ್. ಇದರ ಅರ್ಥ ನಿಮ್ಮೊಳಗಿನ ಮನದ ಮಾತನ್ನು ಬದಲಾಯಿಸಿ. ಹೌದು, ಯಾವುದೇ ಹೊಸ ವಿಷಯವನ್ನು ಮಾಡಬೇಕು ಅಂದ್ಕೊಂಡಾಗ ನಮ್ಮ ಮೈಂಡ್ ಹೇಳುತ್ತೆ, ನಿನಗಾಗಲ್ಲ, ಫೇಲ್ ಆಗಿಬಿಡ್ತೀಯ, ಜನ ನಗ್ತಾರೆ. ಆಗ ನೀನು ಹೇಳಬೇಕು, ನನ್ನ ಕೈಯಿಂದ ಈ ಕೆಲಸ ಆಗೇ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ. ಇದಕ್ಕೆ ಲೇಖಕರು ಹೇಳ್ತಾರೆ, ನೀವು ಯಾವಾಗಲೂ ಪಾಸಿಟಿವ್ ರಿಪ್ಲೈಯನ್ನು ನಿಮ್ಮ ಮೈಂಡ್ಗೆ ಕೊಡಿ. ಹೀಗೆ ಮಾಡುವುದರಿಂದ ನೀವು ಭಯದಿಂದ ಹೊರಗೆ ಬರ್ತೀರಾ ಎಂದು ಈ ಒಂದು ಹಂತದಲ್ಲಿ ನಮಗೆ ಸಲಹೆಯನ್ನು ಕೊಡ್ತಾರೆ. ಹಾಗೇನೆ ಲೇಖಕರು ಹಂತ 4ರಲ್ಲಿ ಹೇಳ್ತಾರೆ, ಟೇಕ್ ರೆಸ್ಪಾನ್ಸಿಬಿಲಿಟೀಸ್. ಇದರ ಅರ್ಥ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ಹೌದು, ಇದು ನಿಮ್ಮ ಜೀವನಕ್ಕೆ ನೀವೇ ಜವಾಬ್ದಾರರು. ಯಾರನ್ನೂ ಬ್ಲೇಮ್ ಮಾಡಬೇಡಿ. ನಿಮ್ಮ ಪೇರೆಂಟ್ಸ್ನ, ಗೋರ್ಮೆಂಟ್ನ, ನಿಮ್ಮ ಅದೃಷ್ಟನ, ಈ ನೆಪಗಳನ್ನು ಹೇಳಿ ನಿಮ್ಮನ್ನು ನೀವು ಹಿಂದೆ ತಳ್ಳಬೇಡಿ. ನಿಮ್ಮ ಜೀವನದ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಳ್ಳಿ. ಬರೀ ನೆಪ ಮಾತ್ರಕ್ಕೆ ಕೆಲಸವನ್ನು ಕೈಗೆತ್ತಿಕೊಳ್ಬೇಡಿ, ಜವಾಬ್ದಾರಿಯಿಂದ ಅದನ್ನು ತೆಗೆದುಕೊಳ್ಳಿ. ಯಾರಿಗೂ ಬೆರಳು ಮಾಡಿ ತೋರಿಸಬೇಡಿ ಎಂದು ಈ ಒಂದು ಹಂತದಲ್ಲಿ ಲೇಖಕರು ನಮಗೆ ತಿಳಿಸಿದ್ದಾರೆ. ಹಾಗೇನೆ ಲೇಖಕರು ಹಂತ 5ರಲ್ಲಿ ಹೇಳ್ತಾರೆ, ನೋ ರಿಸ್ಕ್ ನೋ ಗ್ರೋತ್. ಇದರ ಅರ್ಥ ಅಪಾಯ ಇದೆ ಎಂದು ಹಿಂದೆ ಸರಿದರೆ ನೀವು ಬೆಳೆಯೋದೇ ಇಲ್ಲ. ಯಾವುದೇ ವಿಷಯದಲ್ಲಿ ಕೂಡ ನಾವು ರಿಸ್ಕ್ ತಗೊಳ್ಳಕ್ಕೆ ಹಿಂದೇಟಾಗ್ತೀವಿ. ಇದರಿಂದ ನಾವು ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ ಹೊರತು ನಾವು ಬೆಳವಣಿಗೆಯನ್ನು ಹೊಂದೋದಿಲ್ಲ. ಅದೇ ನಾವು ಅಪಾಯ ಇದೆ, ನಮ್ಮ ಕೈಯಿಂದ ಆಗಲ್ಲ ಅಂತ ಅನಿಸಿದ್ರೂ ನಾವು ಆ ಕೆಲಸದಲ್ಲಿ ಮುಂದೆ ಹೋದಾಗ ಮಾತ್ರ ನಾವು ಉದ್ಧಾರ ಆಗ್ತೀವಿ. ಅದಕ್ಕೆ ಲೇಖಕರು ಈ ಒಂದು ಹಂತದಲ್ಲಿ ರಿಸ್ಕ್ ತಗೊಳ್ಳಿ, ಬೆಳವಣಿಗೆಯನ್ನು ಹೊಂದಿ ಎಂದು ಸಲಹೆಯನ್ನು ಕೊಡ್ತಾರೆ. ಹಾಗೇನೆ ಹಂತ 6ರಲ್ಲಿ ಹೇಳ್ತಾರೆ, ಎವ್ರಿ ಒನ್ ಈಸ್ ಅಫ್ರೇಡ್. ಇದರ ಅರ್ಥ ಎಲ್ಲರಿಗೂ ಭಯ ಇರುತ್ತೆ. ಹೌದು, ಭಯ ಎನ್ನುವುದು ಮಾನವನ ಒಂದು ಭಾವನೆ. ಈ ಭಯ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೂ ಸಹ ಇರುತ್ತೆ, ಒಂದು ದೊಡ್ಡ ಕಂಪ್ನಿ CEO ಕೂಡ ಇರುತ್ತೆ, ಒಬ್ಬ ಬಾಕ್ಸರ್ಗೂ ಇರುತ್ತೆ. ಭಯ ಅನ್ನೋದು ಇದ್ದೇ ಇರುತ್ತೆ. ಆದರೆ ನಮ್ಮಲ್ಲಿ ಮತ್ತು ಅವರಲ್ಲಿ ಡಿಫ್ರೆನ್ಸ್ ಏನು ಗೊತ್ತಾ? ಅವರು ಫಿಯರ್ ಇದ್ರೂ ಮುಂದೆ ಹೆಜ್ಜೆ ಇಡ್ತಾರೆ, ನಾವು ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತೀವಿ. ಅದಕ್ಕೆ ಲೇಖಕರು ಈ ಒಂದು ಹಂತದಲ್ಲಿ ಹೇಳ್ತಾರೆ, ಫಿಯರ್ ಜೊತೆಗೆ ನೀವು ವರ್ಕ್ ಮಾಡಿ, ಆಗ ಆ ಫಿಯರ್ ನಿಮ್ಮನ್ನು ಬಿಟ್ಟು ಹೋಗುತ್ತೆ ಎಂದು ಈ ಒಂದು ಹಂತದಲ್ಲಿ ನಮಗೆ ಸಲಹೆಯನ್ನು ಕೊಡ್ತಾರೆ. ಹಾಗೇನೆ ಲೇಖಕರು ಹಂತ 7ರಲ್ಲಿ ಹೇಳ್ತಾರೆ, ಬಿಲ್ಡ್ ಕಾನ್ಫಿಡೆನ್ಸ್ ಥ್ರೂ ಆ್ಯಕ್ಷನ್. ಇದರ ಅರ್ಥ ನಿಮ್ಮ ಕೆಲಸಗಳಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಯುತ್ತದೆ. ತುಂಬ ಜನ ಏನು ಅನ್ಕೊಳ್ತಾರೆ, ಕಾನ್ಫಿಡೆನ್ಸ್ ಬಂದ ಮೇಲೇ ಕೆಲಸವನ್ನು ಮಾಡೋದಕ್ಕೆ ಮನಸ್ಸು ಬರುತ್ತೆ ಎಂದು. ಮನಃಶಾಸ್ತ್ರಜ್ಞರು ಹೇಳುವ ಪ್ರಕಾರ ಮೊದಲು ಕೆಲಸವನ್ನು ಕೈಗೆತ್ತಿಕೊಳ್ಳಿ, ಆತ್ಮವಿಶ್ವಾಸ ಅದಾಗದೆ ನಿಮ್ಮನ್ನು ಹಿಂಬಾಲಿಸುತ್ತದೆ. ಹಾಗೇನೆ ಸಿಚುವೇಶನ್ ಹ್ಯಾಂಡಲ್ ಮಾಡಿದ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಎಂದು ಈ ಒಂದು ಹಂತದಲ್ಲಿ ನಮಗೆ ಸಲಹೆಯನ್ನು ಕೊಡ್ತಾರೆ. ಲೇಖಕರು ಹಂತ 8ರಲ್ಲಿ ಹೇಳ್ತಾರೆ, ಸ್ಟಾಪ್ ಸೀಕಿಂಗ್ ಅಪ್ರೂವಲ್. ಇದರ ಅರ್ಥ ಎಲ್ಲರ ಅನುಮೋದನೆಯನ್ನು ಪಡೆಯುವುದನ್ನು
ಹೌದು, ಯಾವಾಗಲೂ ನಾವು ಹೊಸ ವಿಷಯ ಟ್ರೈ ಮಾಡಬೇಕು ಅಂದ್ಕೊಂಡಾಗ ಜನ ಏನಂತಾರೆ ಅನ್ನೋ ಭಯ, ಆ ಒಂದು ಸೆಲ್ಫ್ ಡೌಟಿಂದ ಎಷ್ಟೋ ಜನರು ತಮ್ಮ ಪ್ರಗತಿಯನ್ನು ತಾವೇ ತಡೆ ಹಿಡಿತಾರೆ. ಈಗ ಅದಲ್ಲಿ ನಾವು ಬೆಳವಣಿಗೆಯನ್ನು ಕಾಣುವುದಿಲ್ಲ. ಯಾವಾಗಲೂ ಬೇರೆಯವರು ಏನಂತಾರೆ ಎಂಬ ಭಯವನ್ನು ಬಿಡು, ಏನೇ ಆಗಲಿ ಎಂಬ ಧೈರ್ಯದಿಂದ ಕೆಲಸವನ್ನು ಪ್ರಾರಂಭಿಸಿ ಎಂದು ಈ ಒಂದು ಹಂತದಲ್ಲಿ ಲೇಖಕರು ನಮಗೆ ಸಲಹೆಯನ್ನು ಕೊಡ್ತಾರೆ. ಹಾಗೆಯೇ ಹಂತ 9ರಲ್ಲಿ ಹೇಳ್ತಾರೆ, ಸೇ ಎಸ್ ಟು ಆಪರ್ಚುನಿಟೀಸ್. ಅವಕಾಶಗಳನ್ನು ಯಾವಾಗಲೂ ಸದುಪಯೋಗವನ್ನು ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ನಮ್ಮ ಜೀವನ ಯಾವತ್ತೂ ಕಂಫರ್ಟ್ ಝೋನಲ್ಲಿ ಇದ್ದರೆ ನಾವು ಬದಲಾಗೋದಿಲ್ಲ. ಕಂಫರ್ಟ್ ಝೋನಿಂದ ಹೊರಗಡೆ ಬಂದರೆ ಆಪರ್ಚುನಿಟೀಸ್ ಅಕ್ಸೆಪ್ಟ್ ಮಾಡಿದಾಗಲೇ ನಮ್ಮ ಜೀವನ ಬದಲಾಗುತ್ತೆ. ಉದಾಹರಣೆಗೆ, ನಿಮಗೆ ಯಾವುದಾದ್ರೂ ಪಬ್ಲಿಕ್ ಸ್ಪೀಕಿಂಗ್, ಪ್ರಮೋಷನ್, ಬಿಸ್ನೆಸ್ ಮೀಟಿಂಗ್, ಇಂಟರ್ವ್ಯೂ ಬಂದಾಗ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂದು ಲೇಖಕರು ಈ ಒಂದು ಹಂತದಿಂದ ನಮಗೆ ಸಲಹೆಯನ್ನು ಕೊಡ್ತಾರೆ. 10ನೇ ಹಂತದಲ್ಲಿ ಹೇಳ್ತಾರೆ, ಟ್ರಸ್ಟ್ ಯುವರ್ ಸೆಲ್ಫ್. ಇದರ ಅರ್ಥ ನಿನ್ನ ಮೇಲೆ ನೀನು ನಂಬಿಕೆ ಇಡು. ಹೌದು, ಯಾವತ್ತೂ ನಾವು ಏನೇ ಸಾಧನೆ ಮಾಡ್ಬೇಕಂದ್ರೂ ಸಹ ನಮ್ಮ ಮೇಲೆ ನಮಗೆ 100ಕ್ಕೆ 100ರಷ್ಟು ನಂಬಿಕೆ ಎಂಬುದು ನಮ್ಮಲ್ಲಿದ್ದಾಗಲೇ ನಾವು ಜೀವನದಲ್ಲಿ ಏನೇನಾದರೂ ಸಾಧಿಸಲು ಸಾಧ್ಯವಾಗುತ್ತದೆ. ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟು ಜೀವನವನ್ನು ಮುನ್ನಡೆಸಬೇಕು ಎಂದು ಈ ಒಂದು ಹಂತದಿಂದ ಲೇಖಕರು ನಮಗೆ ಸಲಹೆಯನ್ನು ಕೊಡ್ತಾರೆ. ಕೊನೆಗೆ ಈ ಪುಸ್ತಕ ನಮಗೆ ಕೊಡುವ ಸಂದೇಶವೇನೆಂದರೆ, ಭಯ ಇದ್ರೂ ಕೂಡ ನೀವು ಕೆಲಸವನ್ನು ಕೈಗೆತ್ತಿಕೊಳ್ಳಿ ಮತ್ತು ಕೆಲಸವನ್ನು ಮಾಡಿದಾಗಲೇ ಭಯ ಅನ್ನೋದು ನಮ್ಮನ್ನ ಬಿಟ್ಟು ಹೋಗುತ್ತೆ. ಭಯವನ್ನು ಗೆಲ್ಲಬೇಕಂದ್ರೆ ಮೊದಲು ನೀವು ಆಕ್ಷನ್ ಮಾಡಲು ಸಿದ್ಧರಾಗಿ. ಜೀವನದಲ್ಲಿ ಯಾವುದೇ ರೀತಿಯ ಪರಿಸ್ಥಿತಿ ಬಂದರೂ ನೀನು ಅದನ್ನು ನಿಭಾಯಿಸಲು ಕಲಿ ಎಂದು ಈ ಪುಸ್ತಕ ನಮಗೆ ತಿಳಿಸುತ್ತದೆ. ಸರಿ, ಹಾಗಿದ್ರೆ ಈ ಪುಸ್ತಕ ಇಲ್ಲಿಗೆ ಮುಕ್ತಾಯಗೊಂಡಿತು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.